ಏನಪ್ಪ ಕೋಲಾಟ ಕಣ್ಮಣಿ ಚಂದನ್ ಗೌಡ ಭಾಳಷ್ಟು ವಿಡಿಯೋ ಮಾಡಿ ರೊಚ್ಚಿಗೆದ್ದು ಏನೇನೋ ಮಾತಾಡ್ಬಿಟ್ಟಿದ್ಯಾ ಕೋಲಾಟದ ಬಗ್ಗೆ ಎಲ್ಲ ನನ್ನ ಮೇಲೆ ಏನು ಗುರು ನಿನಗೆ ಆ ಕೋಲಾಟದ ಇಂಟ್ರೆಸ್ಟು ಅದ್ಯಾಕೆ ಬಂತು ಗುರು ನಿನಗೆ? ಕೋಲಾಟದ ಸಂಘದ ಸದಸ್ಯ ಗುರು ಆ ಕ್ಯಾಟಗರಿನ ತೆಗೆದುಬಿಡು ಗುರು. ನಿನಗೆ ಮೆಸೇಜ್ ಬರ್ತಾ ಇರುತ್ತೆ ನಂಗೆ ಗೊತ್ತು. ಚಂದನ್ ಆರ್ ಯು ಇಂಟ್ರೆಸ್ಟೆಡ್ ಇನ್ ಕೋಲಾಟ ಅದು ಇದು ಅನ್ಕೊ ಮೆಸೇಜ್ ಬರ್ತಾ ಇರುತ್ತೆ. ಅದೇನೋ ನಿಂದು ಅದು ನೋಡ್ಕೋ ಗುರು, ಡೀಲ್ ಮಾಡು ಗುರು. ನಾನು ನಿನ್ನ ಹತ್ರ ಮಾತಾಡೋಕ್ಕೆ ನೇರವಾಗಿ ಬಂದ್ಬಿಡ್ತೀನಿ ವಿಷಯಕ್ಕೆ. ಕಾಲ್ ರೆಕಾರ್ಡಿಂಗ್ ಮಾಡ್ಕೊಂಡಿದ್ಯಾ? ಯಾವುದ್ಯಾವುದೋ ಬಿಟ್ಟೆ, ದಿನಕ್ಕೂ ನನ್ನ ಕಾಲ್ ರೆಕಾರ್ಡಿಂಗ್ ಬಿಡ್ತಾ ಇದೆಯಾ? ದಿನ ಒಂದೊಂದು ಸೆನ್ಸೇಷನ್ ಕೊಡ್ತಾ ಇದ್ದೀನಿ ಅಂತ ಇಮ್ಯಾಜಿನ್ ಮಾಡ್ಕೊತಾ ಇದೆಯಾ? ಮಂಜುಗೌಡರು ನಿಂಗೆ 13 ಪ್ರಶ್ನೆಗಳನ್ನು ಕೇಳ್ತಾರೆ. ನೀ 13 ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿದ್ದವನು ಬುದ್ಧಿವಂತ ಅದ್ಯಾವುದೋ ಒಂದು ಆಡಿಯೋ ಕೊಟ್ಬಿಟ್ಟು ನೋಡಿದ್ರ ನನ್ನ ಮೇಲೆ ಷಡ್ಯಂತ್ರ ಮಾಡ್ಲಿಕ್ಕೋಸ್ಕರ ಸುಮಂತ್ ಮಾತಾಡಿದ್ದು ನೋಡಿದ್ರ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಟಾಪಿಕ್ನ ಫುಲ್ ಡೈವರ್ಟ್ ಮಾಡಿಬಿಟ್ಟು ಚಿತ್ತಾಲ್ ಪತ್ತಾಲ್ ಮಾಡಾಕ್ಬಿಟ್ಟೆ. 13 ಪ್ರಶ್ನೆಗೆ ಯಾರು ಉತ್ತರ ನಿಮ್ಮ ತಾತ ಕೊಡ್ತಾನೆ ನಂಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಕಾಲ್ ರೆಕಾರ್ಡಿಂಗ್ ಮಾಡ್ಕೊಳ್ಳೋದ್ರ ಬಗ್ಗೆ ನಾನು ಬೇಗ ಜಡ್ಜ್ ಮಾಡ್ತೀನಿ. 2 ಥರ ಜಡ್ಜ್ ಮಾಡ್ತೀನಿ. ಮೊದಲನೇದು, ಕಾಲ್ ರೆಕಾರ್ಡಿಂಗ್ ಮಾಡೋನ್ನ ಬ್ಲ್ಯಾಕ್ ಮೇಲರ್ ಅಂತ ಕರಿತೀನಿ, ಅಥವಾ ಅವನು ಹನಿ ಟ್ರ್ಯಾಪರ್ ಆಗಿರ್ತಾನೆ. ಯಾರೋ ಒಬ್ಬನ್ನ ಕಾಲ್ ರೆಕಾರ್ಡಿಂಗ್ ಇಟ್ಕೊಂಡು ಅವನ್ನ ಲಾಕ್ ಮಾಡಿಸ್ಬಿಡೋಣ, ಅವನ್ನ ಸಿಗಿಸ್ಬಿಡೋಣ, ಅವನ್ನ ತಗಲಾಕ್ಸ್ಬಿಡೋಣ, ಅವ್ನ ಲೈಫ್ ನಾಳು ಮಾಡ್ಬಿಡೋಣ, ಅವ್ನ ಲೈಫ್ ನೆಕ್ಕುಡ್ಸ್ಬಿಡೋಣ ಅನ್ನೋರು ಮಾತ್ರ ಕಾಲ್ ರೆಕಾರ್ಡಿಂಗ್ ಮಾಡ್ತಾರೆ. ಈ ಕಾಲ್ ರೆಕಾರ್ಡಿಂಗ್ ಮಾಡೋರು ನನ್ನ ಮಕ್ಕಳನ್ನ ನನಗೆ ಮಕ್ಕಳು ಅಂತ ಕರಿತೀನಿ. ಅದು ಕಾಲ್ ರೆಕಾರ್ಡಿಂಗ್ ಮಾಡೋ ನನ್ನ ಮಕ್ಕಳನ್ನ ಕಾಲ್ ರೆಕಾರ್ಡಿಂಗ್ ಮಾಡ್ಕೊಂಡು ಅದನ್ನು ಯೂಟ್ಯೂಬ್ ಚಾನಲ್ಗೆ ಹಾಕ್ತಾರಲ್ಲ ಅವನ್ನ ನಾನು ಕೆಟ್ಟ ಮಾತಾಡಲ್ಲ ಗುರು ಈ ವಿಡಿಯೋದಲ್ಲಿ. ಬೇಡ ನೆಕ್ಸ್ಟ್ ಮಾತಾಡೋಣ. ಚಂದ ನಿನ್ಗೆ ಹೇಳ್ತಿಲ್ಲಪ್ಪ, ನಿನಗೆ ಹೇಳ್ತಿಲ್ಲ, ನಾನು ನಿಂಗೆ ಹೇಳೋದೇ ಇಲ್ಲ. ನೀನು ಆ ಕ್ಯಾಟಗರಿಗೆ ಸೇರಿದವನು ಅನ್ನೋದಕ್ಕೆ ಒಂದು ಸಣ್ಣ ಚಪಲ ಹೊಡಿದೆ. ಆಮೇಲೆ ಚಂದ ನಿನ್ನ ಪ್ರಿಯಾರಿಟೀಸ್ ಏನು ಅನ್ನೋದನ್ನು ನಾವು ಫಸ್ಟ್ ಪಟ್ಟಿ ಮಾಡ್ಕೊಳ್ಳೋಣ. ನಿನ್ನ ಪ್ರಿಯಾರಿಟಿ ಏನಾಗಿರಬೇಕು ಈ ಟೈಮಲ್ಲಿ ಅಂತ. ಒಂದು, ನಿನಗೆ ಈಗ ಮಗು ಆಗಿದೆ ಅಂತ ಕೇಳು. ಪಾಪ ನಿನ್ನ ಹೆಂಡತಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು. ಆಕೆ ನನ್ನ ತಂಗಿ ಇದ್ದಂಗೆ, ಅಥವಾ ಅಕ್ಕ ಇದ್ದಂಗೆ, ಅಥವಾ ನನ್ನ ಸಹೋದರಿ ಇದ್ದಂಗೆ, ಏನು ಬೇಕಾದ್ರೆ ಅನ್ಕೊಂಡು ಆಕೆ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಿತ್ತು. ಆ ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಿತ್ತು. ಫಾದರ್ಹುಡ್ನ ಎಂಜಾಯ್ ಮಾಡಬೇಕಾಗಿತ್ತು. 2ನೇದು, ನೀನು ಯೂಟ್ಯೂಬ್ ವೀಡಿಯೋಸು, ಯೂಟ್ಯೂಬಲ್ಲಿ ಸ್ಟಾರ್ ಆಗಬೇಕು, ವ್ಯೂಸ್ ಪಡ್ಕೋಬೇಕು, ನಾನು ಸ್ಟಾರ್ಗಿರಿ ಗೇನ್ ಮಾಡಬೇಕು, ಈ ವಿಚಾರಗಳನ್ನ ನೀನು ನೋಡಬೇಕಿತ್ತು, ಯೋಚನೆ ಮಾಡಬೇಕು, ಯಾಕೆಂದ್ರೆ ನಿನ್ನ ಪ್ರೊಫೆಷನ್. 3ನೇದು, ಗೋಲ್ಡನ್ ಕನ್ನಡಿಗ ಅಥವಾ ಅವ್ನು ಯಾರೋ ಇದ್ದಾನಲ್ಲ ಸುಮಂತ್ ಗೌಡ, ಅವನು ಮಾಡಿರುವಂತಹ ವಿಡಿಯೋಗೆ ನೀನು ಲೀಗಲ್ ಆಗಿ ಯಾವ ಆ್ಯಕ್ಷನನ್ನು ತಗೋಬೇಕು ಅದನ್ನು ನಾನು ತಗೋಬೇಕು, ಅವನ್ನ ನಾಶ ಮಾಡಾಕ್ಬಿಡ್ಬೇಕು ಅನ್ನೋ ಒಂದು ಆಪ್ಷನ್ ನಿನ್ನ ಹತ್ರ ಇರಬೇಕು, ಅಥವಾ ಒಂದು ಮನಸ್ಥಿತಿ ನಿನ್ನ ಹತ್ರ ಇರಬೇಕು. ಅಥವಾ ಈ ಕೋಲಾಟ ಆಡೋದು ಇಂಟ್ರೆಸ್ಟು ತಲೆಗೆ ಏರ್ಬಿಟ್ಟಿರ್ಬೇಕು. ಲಾಸ್ಟಿಂದ ಬರೋಣ. ಕೋಲಾಟ ಆಡೋದೇ ನಿನ್ನ ಇಂಟ್ರೆಸ್ಟ್ ಏನಾದರೂ ಆದರೆ ನೋಡುಗರು, ನಾನು ಫಸ್ಟೇ ಹೇಳ್ತಾ ಇದ್ದೀನಿ, ನನ್ನ ಕೋಲಾಟದ ವಿಚಾರ ಕೇಳಿಬೇಡ. ನಾನು ಆ ಕ್ಯಾಟಗರಿಯವನ್ನೆಲ್ಲ, ಅದು ನಾನು ನಿನಗೆ ಹೆಲ್ಪ್ ಮಾಡ್ತೇನಪ್ಪ. ಇದಕ್ಕೆ ಅಂತಲೇ ಸ್ಪೆಸಿಫಿಕ್ಕಾಗಿ ಕೆಲವೊಂದಿಷ್ಟು ಏರಿಯಾಗಳಿವೆ, ಅಲ್ಲಿಗೆ ನಿನ್ನ ಕನೆಕ್ಟ್ ಮಾಡಿಸ್ಬೋದು. ನಾನು ಒಂದಷ್ಟೊಂದು ವಿಚಾರಿಸ್ಬಿಟ್ಟು ಹೇಳ್ತೀನಿ ನಿನಗೆ. ಇಲ್ಲಪ್ಪ, ನನಗೆ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಬರ್ತಾ ಇದೆ, ಆರ್ ಯು ಇಂಟ್ರೆಸ್ಟೆಡ್ ಇನ್ ಕೋಲಾಟ ಚಂದನ್ ಅಂತ ಏನಾದರೂ ಬರ್ತಾ ಇದ್ದರೆ ಅವ್ರನ್ನ ಸೆಟ್ ಮಾಡ್ಕೋ, ಪಟಾಯಿಸ್ಕೋ. ಅದೇನಿದೆ ಅಕಾಮಿಡೇಷನ್ ಖರ್ಚು ಕೊಡ್ತೀನಿ. ಯಾಕಂದ್ರೆ ನೀನು ನನ್ನ ಕೋಲಾಟ ಸಂಘದ ಸದಸ್ಯ ಅಂದ್ಬಿಟ್ಟೆ ಆಮೇಲೆ ನನ್ನ ಮೇಲೆ ಬರಬಾರ್ದಲ್ಲ, ಅದಕ್ಕೆ ನಿನಗೆ ಅಕಾಮಿಡೇಷನ್ ನಾನು ಕೊಡಿಸ್ಕೊಡ್ತೀನಿ. ಜಮಾಯಿಸು. ಕೋಲೆ ಇಲ್ಲದೆ ಇರೋರೆಲ್ಲ ಕೋಲಾಟದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇರಲಿ. ಇನ್ನು ಅದರಿಂದ ನಿನ್ನ ಪ್ರಿಯಾರಿಟಿ, ಅಕಸ್ಮಾತ್ ನನಗೆ ಕೋಲಾಟ ಎಲ್ಲ ಯಾವತ್ತು ಬೇಕಾದ್ರೂ ಮಾಡ್ಕೋಬೋದು ಗುರು, ಹೆಂಗೂ ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಾಪಟ್ಟೆ DMs ಇದೆ, ಅದರಲ್ಲಿ ಯಾವತ್ತೋ ಯಾರನ್ನೋ ಕರ್ಕೊಂಡೋಗಿ ಜಮಾಯಿಸ್ಬೋದು, ಮಜಾ ಮಾಡ್ಬೋದು ಅನ್ನೋ ಆಲೋಚನೆ ಏನಾದರೂ ಇದ್ದರೆ, ನನಗೆ ಗೋಲ್ಡನ್ ಕನ್ನಡಿಗ ಲೀಗಲಿ ಮುಗಿಸ್ಬಿಡ್ಬೇಕು ಅಂತಂದರೆ ನೀನು ಸರ್ವ ಸ್ವತಂತ್ರ. ನಿನ್ನ ವಿರುದ್ಧ ಬಂದಿರುವಂತಹ ಅಪವಾದವನ್ನು ಮಾಡಿರೋನ್ನ ನೀನು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಡಿಸೈಡ್ ಮಾಡಿದ್ರೆ ಹೋಗು, ಚಾಪೆ ದಿಂಬು ತಗೊಂಡು ಪೊಲೀಸ್ ಸ್ಟೇಷನ್ನು ಕೋರ್ಟ್ ಮುಂದೆ ದಿನ ತಿರ್ಗಾಡು ಗುರು. ಬಿಡ್ಲೇ ಬೇಡ ಗುರು, ಅಲ್ಲಿ ಅವನ ಲೈಫ್ ಲಾಂಗ್ ಅವ್ನು ಒಳಗಿರಬೇಕು. ಆ ಥರ ಏನಾದರೂ ವ್ಯವಸ್ಥೆ ಇದ್ದರೆ ಮಾಡಿಬಿಡು. ಇದೂ ಇಲ್ಲ ನನ್ನ ಪ್ರಿಯಾರಿಟಿ. ನನ್ನ ಸೋಷಿಯಲ್ ಮೀಡಿಯಾ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಬೆಳಿಬೇಕು, ವ್ಯೂಸ್ ಬೇಕು, ಲೈಕ್ಸ್ ಬೇಕು, ಫಾಲೋವರ್ಸ್ ಬೇಕು. ಅದು ಪ್ರೊಫೆಷನ್ ಆಗಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ, ದಿನ ಒಂದೊಂದು ವೀಡಿಯೋ ಮಾಡು ಗುರು. ಹೆಂಗೆ ಮಾಡ್ಬೇಕು ಗೊತ್ತಾ ಗುರು? ಸುಮಂತು ಯಾರೋ ಒಬ್ರಿಗೆ ಫೋನಲ್ಲಿ, ಅಣ್ಣ ಇವಾಗ ಜಸ್ಟ್ ವಿಕಾಸ್ ಅಣ್ಣ ನನಗೊಂದು ಊಟ ಕೊಡಿಸಿದ್ರು ಅಣ್ಣ,
ಅಂತಿದ್ದಂಗೆ ನೀನು ನೆಕ್ಸ್ಟ್ ಡೇ ವಿಡಿಯೋ ಮಾಡ್ಬೇಕು. ವಿಕಾಸ್ ಯಾಕ್ರಿ ಊಟ ಕೊಡಿಸ್ಬೇಕು? ನಾವು ಪ್ರಶ್ನೆ ಮಾಡಬಾರ್ದಾ? 19 ವರ್ಷದ ಹುಡುಗ ಒಬ್ಬ ಊಟ ಕೊಡಿಸ್ತಾನೆ ಅಂತಂದ್ರೆ ಏನು ರೀ ಅಂತ ಕೇಳಬೇಕು. ಅಥವಾ ಸುಮಂತು ಯಾವ್ದಾರ ಪಬ್ಲಿಕ್ ಟಾಯ್ಲೆಟ್ಗೆ ಹೋಗ್ಬಿಟ್ಟು ಏನೋ ಅವನ ದಿನನಿತ್ಯ ಕ್ರಮಗಳನ್ನ ಮಾಡ್ಕೊಳಕ್ಕೆ ಹೋದ್ರೆ, ಅವ್ನು ಹಿಂದಿನ ದಿವಸ ಬಿರಿಯಾನಿ ತಿಂದಿದ್ದ, ಅದಕ್ಕೋಸ್ಕರನೇ ಅವ್ನು ಹೋಗಿದ್ದಾನೆ ಅಲ್ಲಿಗೆ, ಅವ್ನು ಬಾತ್ರೂಮ್ಗೆ ಹೋಗಿ ಹೋದ ಅಂತಂದರೆ ಅವ್ನ ಹಿಂದೆ ಯಾರಿದ್ದಾರೆ ಅದನ್ನು ಪತ್ತೆ ಹಚ್ಚಬೇಕು ಅನ್ನೋದು ಮಾತಾಡಪ್ಪ. ನೀನು ನೆಕ್ಸ್ಟ್ ಹತ್ರ ವೀಡಿಯೋಸ್ ಮಾಡ್ತೀನಿ, ಹಂಗೇನು ಡೌಟ್ ಇಲ್ಲ ಅದ್ರ ಬಗ್ಗೆ. ಚಂದನ್ ಒಬ್ಬ ಒಳ್ಳೆ ಕಂಟೆಂಟ್ ಕ್ರಿಯೇಟರು. ಚಂದನ್ಗೆ ತುಂಬ ಜನ ಸಬ್ಸ್ಕ್ರೈಬರ್ಸ್ ಏನಕ್ಕಿದ್ದಾರೆ ಅಂತಂದರೆ ನೈಜವಾದಂತಹ ನೈಜ ಪತ್ರಿಕೋದ್ಯಮ ನಡೆಸ್ತಾ ಇದ್ದ, ಅದು ಇದು ಏನೇನೋ ಒಂದಷ್ಟು ಜನ ಮಾತಾಡ್ತಾ ಇದ್ರು. ಆದರೆ ನೀನು ಬರ್ತಾ 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 ಸುಮಂತನ ಹಿಂದೆ ಹೋಗ್ಬಿಟ್ಟು ರಿಯಾಕ್ಟ್ ಮಾಡೋ ಅವಶ್ಯಕತೆ ಇತ್ತ ಚಂದನ್? ಬಿಡಿ, ಅದನ್ನ ಮಾತಾಡ್ತೀನಿ. ಇನ್ನು ನೆಕ್ಸ್ಟ್ ಪ್ರಿಯಾರಿಟಿ ನಿಂದು ಹೆಂಡತಿ ಮಕ್ಕಳು ಫಾದರ್ಹುಡ್ಡು ಎಂಜಾಯ್ ಮಾಡಬೇಕು ಅನ್ನೋ ಆಸೆ ಇದ್ದರೆ ದಯವಿಟ್ಟು ಹೋಗ್ಬಿಟ್ಟು ಅವ್ರ ಜೊತೆ ಎಂಜಾಯ್ ಮಾಡು, ಟೈಮ್ ಸ್ಪೆಂಡ್ ಮಾಡು. ಪಾಪ ಆಕೆಗೂ ಸಾವಿರಾರು ಆಸೆ ಇರುತ್ತೆ ರೀ, ಆಕೆಗೂ ನನ್ನ ಗಂಡ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದು ಇರುತ್ತೆ. ಅದನ್ನು ಬಿಟ್ಟು ಇಲ್ಲಿ ಬೆಳಗ್ಗೆ ಎದ್ದರೆ ಸ್ಟೇಷನ್ನು, ಸಾಯಂಕಾಲ ಆದರೆ ಲಾಯರ್ ಮೀಟ್ ಮಾಡೋಕ್ಕೆ ಹೋಗು. ಯಾಕಪ್ಪ ಚಂದನ್? ನಾನು ನಿಮ್ಮ ವಿರುದ್ಧವಾಗಿ ಯಾವತ್ತೂ ಬಂದೇ ಇಲ್ಲ. ಫಸ್ಟ್ ಆಫ್ ಆಲ್ ನಾವು ಬಂದಿದ್ದು ಒಂದೇ ವಿಚಾರಕ್ಕೆ, ಯಾವುದೋ ಒಂದು ಅಲಿಗೇಷನ್ ನಿನ್ನ ಮೇಲೆ ಬಂದಾಗ ಅಲಿಗೇಷನ್ನ ನಿಜನ ಸುಳ್ಳ ಅನ್ನೋದನ್ನು ನೀನು ಸ್ಪಷ್ಟಪಡಿಸ್ಬೇಕಾಗಿತ್ತು, ಪಡಿಸ್ಲಿಲ್ಲ. ಗಲಾಟೆ ಮಾಡೋಕ್ಕೆ ಬಂದೆ, ಏಕಾಏಕಿ ಕೋಲಾಟ ಸಂಘ ಅದು ಇದು ಅಂತ ಮಾತಾಡಿದೆ. ಯಾರೋ ಒಬ್ಬರು 13 ಪ್ರಶ್ನೆಗಳನ್ನ ಕೇಳಿದ್ರೆ ಆ 13 ಪ್ರಶ್ನೆಗಳನ್ನ ಡೈವರ್ಟ್ ಮಾಡೋಕ್ಕೋಸ್ಕರ ಒಂದು ಆಡಿಯೋನ ಬಿಟ್ಟೆ. ಮನಸ್ಸಿನಲ್ಲಿ ಅಂದ್ಕೊತಾ ಇದ್ದೆ, ಇಲ್ಲ ಇವನು ದಾರಿ ತಪ್ತಾ ಇದ್ದಾನೆ ಅಂತ ನಮ್ಗೆ ಅನ್ನಿಸ್ತಾ ಇತ್ತು. ಆದರೆ ತಪ್ಪು ಮಾಡಿದ್ದೆಲ್ಲಿ ಗೊತ್ತಾ? ಕಾಲ್ ರೆಕಾರ್ಡಿಂಗ್ಗಳು ಮಾಡ್ಕೊಳ್ಳೋದು. ಕಾಲ್ ರೆಕಾರ್ಡಿಂಗ್ ಮಾಡ್ಕೊಂಡು ಕಿರಿಕೀರ್ತಿ ಅವ್ರದ್ದು ಯಾವುದೋ ಒಂದು ಕಾಲ್ ರೆಕಾರ್ಡಿಂಗ್ ಮಾಡಿಬಿಟ್ಟೆ. ನೀನು ಕಿರಿಕೀರ್ತಿಗೆ ಹೆಂಗೆ ಪರಿಚಯ ಅದೇ ಚಂದ? ನೆನಪಿದೆಯಾ? ನೆನಪಿಸ್ಲಾ? ಹಿಜಾಬ್ ಗಲಾಟೆ ನಡೀತಾ ಇರುತ್ತೆ, ಕಿರಿಕೀರ್ತಿ ಅದ್ರ ವಿರುದ್ಧವಾಗಿ ಒಂದು ವಿಡಿಯೋ ಮಾಡಾಕಿರ್ತಾರೆ. ಅದಕ್ಕೆ ನೆಗೆಟಿವ್ ಆಗಿ ಒಂದು ವಿಡಿಯೋ ಮಾಡಾಕ್ತೀಯಾ, ಆ ವಿಡಿಯೋಗೆ ಕಿರಿಕೀರ್ತಿ ಬಂದು ಕಮೆಂಟ್ ಆಗ್ತದೆ, ಸೂಪರ್ ಚಂದನ್ ಚೆನ್ನಾಗಿ ಮಾಡಿದ್ಯಾ ವಿಡಿಯೋ ಅಂತ. ಕರೆಕ್ಟಾ? ಹಿಂಗೇನಾ? ಇದೇ ಕಮೆಂಟ್ ಬಂದಿತ್ತಾ ಅವಾಗ? ಇಲ್ಲ ಬ್ರದರ್, ಸಾರಿ, ನಾನು ತಪ್ಪು ತಿಳ್ಕೊಂಡು ಈ ಥರ ವೀಡಿಯೋ ಮಾಡಿಬಿಟ್ಟೆ ಅಂತ ವೀಡಿಯೋನ ಡಿಲೀಟ್ ಮಾಡಿ ಕಿರಿಕೀರ್ತಿಗೆ ಫ್ರೆಂಡ್ ಆಗಿದ್ದು ಅಂತ ಯಾರೋ ಹೇಳಿದ್ರಪ್ಪ. ನನಗೆ ಗೊತ್ತಿಲ್ಲ, ನಿಜನೋ ಸುಳ್ಳು ನೀನೇ ಹೇಳ್ಬೇಕು. ಆಮೇಲೆ ಅದ್ರ ಮೇಲೂ ನೀನು ನನ್ನ ಮೇಲೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟು ಹೆಂಗೆ ರಿಜಿಸ್ಟ್ರೇಷನ್ ಲ್ಯಾಂಡ್ ಮಾಡಲಿ? ಈ ಥರ ಫ್ರೆಂಡ್ ಆದವು ನೀನು ಯಾರ ಬಗ್ಗೆ ಏನು ಬೇಕಾದರೂ ಮಾಡ್ಬೋದು, ಮಾತಾಡ್ಬೋದು, ಏನು ಬೇಕಾದ್ರೆ ಅನ್ಬೋದು. ನಿನ್ನ ಬಗ್ಗೆ ಯಾರಾದರೂ ಅಂದುಬಿಟ್ರೆ ಒದ್ದಾಡ್ತೀಯ ಗುರು. ನಿನ್ನ ಕೃತಕ ನಗು ಹೇಳ್ತಾ ಇದೆ ನೀನು ಇವತ್ತು ಯಾವ ಮಟ್ಟದಲ್ಲಿ ದುಃಖದಲ್ಲಿ ಇದೆಯಾ ಅಂತ. ಫೇಕ್ ಸ್ಮೈಲು, ಎಷ್ಟು ನೊಂದ್ಕೊಬಿಟ್ಟಿದ್ಯಾ ನೀನು. ಪರ್ಚ್ಕೋಬಾರ್ದು, ಏನೇ ಆದರೂ ಫೇಸ್ ಮಾಡಬೇಕು. ಚಂದ, ನೀನು ಕಮೆಂಟಲ್ಲಿ ನಾನೇನೋ ವಿಡಿಯೋ ಮಾಡಿಬಿಟ್ಟೆ ಅಂತಿದ್ದಂಗೆ ವಿಕಾಸ್ ವಿಲ್ಲ ಒದ್ದಾಡ್ಬಿಡ್ತಾನೆ ಅಂತೆಲ್ಲ ಅನ್ಕೋಬೇಡ ಚಂದನ್. ಸೌಜನ್ಯ ಪ್ರಕರಣಕ್ಕೆ ಬಂದಿದ್ದ ಮೊದಲನೇ ದಿನದಿಂದ ನನಗೆ ಬಂದಿದ್ದು ಬರೀ ನೆಗೆಟಿವ್ ಕಮೆಂಟ್ಸ್ ಅಪ್ಪ. ಯಾರೊಬ್ಬರು ನಮ್ಮನ್ನು ಹೊಗಳಿಲ್ಲ. ನಮ್ಗೆ ಗೊತ್ತಿತ್ತು ಸತ್ಯ ಇಲ್ಲಿದೆ, ಡಾಕ್ಯುಮೆಂಟ್ ನಮ್ಮ ಹತ್ರ ಇದೆ, ಸತ್ಯ ನಾವು ಗೆಲ್ತೀವಿ ಅನ್ನೋದು ಗೊತ್ತಿತ್ತು. ನಾವು ಸ್ಟ್ಯಾಂಡಾಗಿ ನಿಂತ್ಕೊಂಡ್ವಿ ಅಲ್ಲಿ. ನಾವು ಸೋಲಲ್ಲ ಅಂತ ನಮ್ಗೆ ಗೊತ್ತಿತ್ತು ರೀ, ನಾವು ಗೆಲ್ತೀವಿ. ಇಂಥ 100 ಜನ 100 ಥರ ಅಟ್ಯಾಕ್ ಮಾಡಿದ್ರು ನಾವು ಎದುರ್ಕೊಳ್ಳಲ್ಲ ಅನ್ನೋ ಕಾನ್ಫಿಡೆನ್ಸ್ ನಮಗಿತ್ತು. ಆ ಕಾನ್ಫಿಡೆನ್ಸ್ ಮೇಲೇ ನಾವು ಇಷ್ಟು ದಿನ ಹೊಡೆದಾಡಿದ್ವಿ. ಆ ಕಾನ್ಫಿಡೆನ್ಸಿಂದ ಇವತ್ತು ಇಲ್ಲಿವರೆಗೂ ಬಂದು ಕೂತಿರೋದು. ಅದಕ್ಕೆ ನೀನು ಯಾವುದೋ ಒಂದು ವಿಡಿಯೋ ಮಾಡಿಬಿಟ್ರೆ ನಾನು ಎದುರ್ಕೊಬಿಡ್ತೀನಿ ಅಥವಾ ವಿಲ ಒದ್ದಾಡ್ಬಿಡ್ತಾನೆ, ಉರ್ಕೊಬಿಡ್ತಾನೆ. ಇಲ್ಲ ಕಣಪ್ಪ, ನೀನು ಮ್ಯಾಟ್ರೇ ಆಗಿಲ್ಲ ನೀನು ವಿಡಿಯೋ ನನಗೆ. ಆದರೆ ನಾನು ರಿಯಾಕ್ಟ್ ಮಾಡಬೇಕಾಗಿದ್ದು ಏನಕ್ಕೆ ಅಂದರೆ ಕೋಲಾಟದ ವಿಚಾರ ಬಂತಲ್ಲ, ರಿಯಾಕ್ಟ್ ಮಾಡಬೇಕು. ಕೋಲಾಟ ಆಡೋ ಇಂಟ್ರೆಸ್ಟ್ ಇದ್ದವರು ಪಾಪ ಬನ್ನಿ. ಆದರೆ ಒಂದು ವಿಚಾರ ನೀನು ಮಾತಾಡ್ತೀಯ ಚಂದನ್, KR ಪೇಟೆ ವಿಷಯ ಎತ್ತಬಾರ್ದೆ ನೀನು. ಮಂಡ್ಯ ವಿಚಾರ, ಮಂಡ್ಯ ಬಗ್ಗೆ ನಾನು ಹಳೆ ಮೈಸೂರು ಭಾಗದವನೇಮ್ಮ. ನಮ್ಮ ಆತ್ಮೀಯ ಸ್ನೇಹಿತರು, ಅತ್ಯಂತ ಆತ್ಮೀಯರೆಲ್ಲ ಮಂಡ್ಯದವರೇ. ಅಂದರೆ ತಂದಿಕ್ ಬಿಡೋಣ, ಮಜಾ ನೋಡ್ಬಿಡೋಣ, ಊರ ವಿಷಯ ಎತ್ಬಿಟ್ಟು ಊರಿಗೆ ಜನರನ್ನ ಎತ್ಕಟ್ಬಿಡೋಣ, ಎಲ್ಲ ಅರ್ಥ ಆಗುತ್ತೆ. ಚಂದನ್ ಸ್ಮಾರ್ಟ್, ನೀನು ಒಬ್ಬನೇ ಅಲ್ಲಮ್ಮ, ಎಲ್ಲರೂ ಸ್ಮಾರ್ಟೇ. ಅಷ್ಟೆಲ್ಲ ಬುದ್ಧಿವಂತಿಕೆ ಬೇಡ. ಇದೆಲ್ಲದ್ರ ಜೊತೆಗೆ ಒಂದು ಪ್ರಶ್ನೆ ನೀನು ಕೇಳಬೇಕು. ನಿಜವಾಗಲೂ ನೀನು ಮನಸ್ಸಾಕ್ಷಿ ಮುಟ್ಕೊಂಡು ಹೇಳು, ನಾನು ಸೌಜನ್ಯ ಪರವಾಗಿಯೇ ಕೆಲಸ ಮಾಡ್ತಾಯಿದ್ದೀನಿ, ಧರ್ಮಸ್ಥಳದ ವಿರೋಧ ಕೆಲಸ ಮಾಡ್ತಾ ಇಲ್ಲ ಅಂತ. ಎಷ್ಟು ಸುಳ್ಳುಗಳನ್ನ ನೀನು ವಿಡಿಯೋದಲ್ಲಿ ಬಿತ್ತರಿಸ್ಬಿಟ್ಟು ಇವತ್ತು ಬಂದು ನೀನು ಬುದ್ಧಿವಂತನ ಥರ ಯಾವುದೋ ಟಾಪಿಕ್ನ ಹೆಂಗೋ ಡೈವರ್ಟ್ ಮಾಡ್ಕೊಂಡು ಹೆಂಗೆಂಗೋ ಮಂಕ್ ಮಾಡಿಬಿಡ್ಬೋದು ಜನರನ್ನ ಅಂತ ಯೋಚನೆ ಮಾಡ್ತೀಯ ಅಂದರೆ ಹೌ ಸ್ಮಾರ್ಟ್ ಅಲ್ಲ ನೀನು. ಆ ಸ್ಮಾರ್ಟ್ನೆಸ್ಗೆ
ನಿಮ್ಮ ಕಡೆಯಿಂದ ಇನ್ನೊಂದು ಕ್ಲಾಪ್ಸ್. ನೀನು ಧರ್ಮಸ್ಥಳದ ವಿರೋಧ ಅಲ್ಲ ಅಂತಂದರೆ ನೀನು ಸ್ಪಷ್ಟಪಡಿಸ್ಬೇಕಿತ್ತು. ಸೌಜನ್ಯ ತಾಯಿನ ಇಂಟರ್ವ್ಯೂ ಮಾಡಿದವು ನೀನು. ಇಂಟರ್ವ್ಯೂ ಮಾಡಿದಾಗ ಆಕೆಯನ್ನು ಪ್ರಶ್ನೆ ಮಾಡಬೇಕಾಗಿತ್ತು. ಒಂದು ಸ್ಟಿಂಗ್ ಆಪರೇಷನ್ನಲ್ಲಿ ನಿಮ್ಮ ತಮ್ಮ ವಿಠಲ್ ಗೌಡ ಸಿಕ್ಕಾಕೊಂಡಿದ್ದ. ಅದರಲ್ಲಿ ಹೇಳ್ತಾನೆ, ನಿಮ್ಮ ವಿಠಲ್ ಗೌಡ 1 ಕೋಟಿ ರೂಪಾಯಿ ಖರ್ಚು ಮಾಡಿ ನಾನು ಸಂತೋಷ್ ರಾವ್ನ ಬಿಡಿಸ್ಕೊಂಡು ಬಂದೆ ಅಂತ ಹೇಳ್ತಾನೆ. ಯಾಕೆ ಅಂತ ಪ್ರಶ್ನೆ ಮಾಡಿದ್ಯಾ? ಆ 4 ಜನರೇ ನನ್ನ ಮಗಳ ಅತ್ಯಾಚಾರ ಮಾಡಿದ್ದು ಅಂತ ತಾಯಿ ಹೇಳಿದ್ಲಲ್ಲ, ಅದು ಹೇಗೆ ಅನ್ನಿಸ್ತಮ್ಮ, ಅದೇ ನಮ್ಮ ಸಾಕ್ಷಿ ಇದೆ ನಿಮ್ಮ ಹತ್ರ ಅಂತ ಕೇಳಿದ್ಯಾ? ಅಷ್ಟು ಬುರ್ಡೆ ಸಿಕ್ತು, ಇಷ್ಟು ಬುರ್ಡೆ ಸಿಕ್ತು ಅಂತೆಲ್ಲ ಹೇಳಿದ್ಯಲ್ಲ ಚಂದನ್. ಅಷ್ಟು ಬುರ್ಡೆ ಇಷ್ಟು ಬುರ್ಡೆ ಸಿಕ್ಕಿದ್ದಕ್ಕೆ ನೀನು ಒಂದಿನಾದರೂ ಸ್ಪಷ್ಟಪಡಿಸ್ತೀಯಾ? ಇದೆಲ್ಲ ಬೇಡಪ್ಪ. ಒಂದೇ ಒಂದು ದಿನ ಚಾರ್ಜ್ ಶೀಟ್ ಇಟ್ಕೊಂಡು CBI ರಿಪೋರ್ಟ್ ಏನು ಹೇಳ್ತು, CBI ಏನೇನು ಇನ್ವೆಸ್ಟಿಗೇಷನ್ ಮಾಡ್ತು, ಕೋರ್ಟಲ್ಲಿ ಹೇಗೆ ವಾದ ವಿವಾದ ಆಯಿತು ಓದಿದ್ಯಾ? ಇವತ್ತು ಯಾವುದೋ ಹುಡುಗ ಬಂದ್ಬಿಟ್ಟು ನಿನ್ನ ಬಗ್ಗೆ ಏನೋ ಮಾತಾಡ್ದ. ಆಯ್ತಪ್ಪ, ಅವ್ನು ದಡ್ಡ ನನ್ನ ಮಗನೇ. ನಿನಗೆ ನನಗೆ ಗೊತ್ತಿಲ್ಲಪ್ಪ, ನಾನು ನಿನ್ನ ಹತ್ರ ಮಾತಾಡಿಲ್ಲ, ನಾನು ಆ ವಿಚಾರ ನಿನ್ನ ಬಗ್ಗೆ ಎಲ್ಲೂ ಮಾತಾಡಿಲ್ಲ. ನಿನಗೆ ಫಾದರ್ಹುಡ್ ಎಂಜಾಯ್ ಮಾಡುವಂಥ ಮಂಜುಗೌಡರಾಗಲಿ ಕಿರಿಕಿರ್ತಿ ಅವರಾಗಲಿ ಎಲ್ಲೂ ಹೇಳೇ ಇಲ್ವಾ? ಬೇಡ ಚಂದನ್, ಇದೆಲ್ಲ ಯಾಕೆ, ನಮ್ಗೆ ಅವಶ್ಯಕತೆನೇ ಇಲ್ಲ. ಮಿಸ್ಲೀಡ್ ಆಗ್ತಾ ಇದ್ದೀರಾ, ಮಿಸ್ಲೀಡ್ ಆಗಬೇಡಿ, ತಪ್ಪಿದು ಅಂತ ನಿನಗೊಂದು ಬುದ್ಧಿ ಮಾತನ್ನು ಹೇಳಿ ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡಿ ಅಂತ ಒಂದಷ್ಟು ಜನ ನಿನ್ನ ಹತ್ರ ಮಾತಾಡಿರೋಂಥ ಇನ್ಫಾರ್ಮೇಷನ್ ಇತ್ತಪ್ಪ, ನನಗೆ ಗೊತ್ತಿಲ್ಲ. ಆಗ ಸೈಲೆಂಟ್ ಆಗದೆ ಇರೋನು ಇವತ್ತು ವಿಲ 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 ಅಂತ ಒದ್ದಾಡ್ಬಿಟ್ಟು ತಲೆ ಪಲೆ ಎಲ್ಲ ಕೆರ್ಕೊಂಡು ಕೂದಲೆಲ್ಲ ಕೆದರ್ಕೊಂಡು ವಿಡಿಯೋ ಮುಂದೆ ಬಂದ್ಬಿಟ್ಟು ತಿಕ್ಕಾಪಾಲ್ ಮಾತಾಡ್ತಾ ಇದೆಯಲ್ಲ. ಇಲ್ಲಿ ಕೋಲಾಟದ ಬಗ್ಗೆ ಮಾತಾಡಿದ್ಯಾ? ಕೋಲಾಟ ಆಡಿಸ್ತಾರೆ, ಆಡ್ತೀಯ, ಸದ್ಯದಲ್ಲೇ ಆಡ್ತೀಯಾ? ಸಿಗ್ತೀನಿ ನೆಕ್ಸ್ಟ್ ವಿಡಿಯೋಲಿ. ಬರಲಾ?